ಅವೇರಹಳ್ಳಿಯಲ್ಲಿ ಒಂದು ಸ್ಮರಣಾರ್ಥಕವಾದಂಥ ಕೆಲಸವನ್ನು ಇಡೀ ಊರಿನ ಯುವಕರು ಮತ್ತು ಗ್ರಾಮಸ್ಥರು ಸೇರಿ ಮಾಡ್ತಾ ಇದ್ದಾರೆ. ನನಗೂ ಕೂಡ ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದರು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇರೋದ್ರಿಂದ ಸ್ವಲ್ಪ ತಡವಾಗಿ ನಾನು ಬಂದು ಹೇಳಿದ್ದೆ, ನಾನು 3 ಗಂಟೆ ಆಗ್ಬೋದು ನಾನು ಬರೋದಕ್ಕೆ ಅಂತ ಹೇಳಿ. ಇವತ್ತು ಕನ್ನಡದ ಮೇರು ನಟ ಮತ್ತು ಕನ್ನಡದ ಬಗ್ಗೆ ಕಳಕಳಿ ನಿಂತ್ಕೊಂಡಿರ್ತಕ್ಕಂಥ ಒಬ್ಬ ಹಿರಿಯ ಕಲಾವಿದರಾದಂಥ ದಿವಂಗತ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಸತ್ತ 11 ದಿನಕ್ಕೆ ಜನ ಮರೆತ್ಕೊತೀವಿ, ಆದರೆ ಅವರು ದಿವಂಗತರಾಗಿ ಹಲವಾರು ವರ್ಷಗಳಾದರೂ ಕೂಡ ಅವರನ್ನು ನೆನೆಸ್ಕೊಂಡು ನನ್ನ ಕ್ಷೇತ್ರದ ಅವೇರಹಳ್ಳಿಯಲ್ಲಿ ಈ ಮೂರ್ತಿಯನ್ನು ಮಾಡಿರ್ತಕ್ಕಂಥದ್ದು ಆ ಯುವಕರಿಗಿರ್ತಕ್ಕಂಥ ಅಭಿಮಾನವನ್ನು ತೋರಿಸ್ತದೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಜೊತೆಯಲ್ಲಿ ಇವತ್ತು ರಾವುತನಹಳ್ಳಿ ಮುಖ್ಯ ರಸ್ತೆಯಿಂದ ಅವೇರಹಳ್ಳಿಗೆ ಏನಿತ್ತು, ಅದಕ್ಕೆ ಶಿವೈಕ್ಯ ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಹೆಸರನ್ನು ಕೂಡ ಇಟ್ಟಿರ್ತಾರೆ. ಯಾಕಂದರೆ ಸ್ವಾಮೀಜಿಗಳನ್ನು ನೆನೆಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಖಾಲಿ ರಸ್ತೆ ಇರೋ ಬದಲು ಸ್ವಾಮೀಜಿಗಳಿದ್ದಾಗ ಆ ಸ್ವಾಮೀಜಿ ಯಾರು, ಅವ್ರ ಇತಿಹಾಸ ಏನು ಅಂತಕ್ಕಂಥದ್ದು. ಯಾಕಂದರೆ ಅನೇಕ ಶಾಖಾ ಮಠಗಳನ್ನು ಮಾಡಿ ಕಾಲೇಜುಗಳನ್ನು ವಿದ್ಯಾಭ್ಯಾಸಗಳನ್ನು ಅನ್ನದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಪುಣ್ಯ ಪುರುಷನನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಗ್ರಾಮಸ್ಥರು ಮಾಡಿದ್ದಾರೆ. ನೀವು ಕೂಡ ಭಾಳ ಮುಖ್ಯವಾದವರ ಕೆಲಸ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಸರ್, ಈಗ ರಾವುತನಹಳ್ಳಿ ರಸ್ತೆ ಅಗಲೀಕರಣ 15 ದಿವಸದಲ್ಲಿ ಮಾಡ್ತೀನಿ ಅಂದರೆ ಸೊ ಯಾವಾಗ? ಯಾಕೆಂದರೆ ನಾನು ಭಾಳ ಹಿಂದೆನೇ ಇದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾಕಂದರೆ ಈಗ ನಾವು ನೋಡಿರ್ಬೋದು, ಅರ್ಧ ರಸ್ತೆ ಪೂರ್ತಿ ಎಲ್ಲ ದೊಡ್ಡ ದೊಡ್ಡ ಟ್ರಕ್ಗಳು ಬಂದು ಗೌಡಹಳ್ಳಿವರೆಗೂ ರಸ್ತೆಗಳು ಜಾಮ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಮತ್ತು ಸಾಕಷ್ಟು ಇಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ವಿ. ಯಾವುದೇ ಪದವಿ ಸ್ಥಾನ ಶಾಶ್ವತವಲ್ಲ, ಮಾಡುವಂಥ ಕೆಲಸ ಮಾತ್ರ ಶಾಶ್ವತ ಎನ್ನುವಂತಹ ಒಂದು ಹಾದಿಯಲ್ಲಿ 19 ಕೋಟಿ ರೂಪಾಯಿಗಳ ಅನುದಾನವನ್ನು ಮಂಜೂರಾಗಿ ಟೆಂಡರ್ ಕೂಡ ಆಗಿದೆ. ಸೊ ಇವತ್ತೇನು ಅಂದರೆ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಕೆಲವು ಕಡೆ ಗೋಮಾಳಿ ಜಾಗ ಐತೆ, ನಮಗೇನು ಸಮಸ್ಯೆ ಇಲ್ಲ. ಕೆಲವು ಕಡೆ ಗ್ರಾಮಸ್ಥರು ಸ್ವಲ್ಪ ಜಾಗ ಬಿಡಬೇಕಾಗ್ತದೆ. ಒಂದು ಸೌಭಾಗ್ಯ ಏನು ಅಂದರೆ, ನಾನು ಅನೇಕ ರಸ್ತೆಗಳನ್ನು ದಾಸಪುರ ಹೋಬಳಿಯಲ್ಲಿ ವಿಸ್ತಾರ ಮಾಡಿದ್ದೀನಿ. ಯಾರು ಎಲ್ಲೂ ಕೂಡ ತಕರಾರು ಮಾಡಿಲ್ಲ. ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ತಕರಾರು ಮಾಡಿದ್ರು ಕೂಡ ಮತ್ತೆ ಗ್ರಾಮಸ್ಥರೆಲ್ಲ ಮನವೊಲಿಸಿ ರಸ್ತೆಯನ್ನು ಬಿಟ್ಕೊಟ್ಟಿದ್ದಾರೆ. ಆಮೇಲೆ ಈ ರಸ್ತೆ ಮಾಡಿದ್ರೆ ಈ ಭಾಗಕ್ಕೆ ಕೂಡ ಸಾಕಷ್ಟು ಪ್ರಗತಿಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ರಸ್ತೆಯನ್ನು ಮಾಡ್ತಾರೆ. ನೀವು ನೋಡಿರ್ಬೋದು, ಸಿದ್ನೋಸಹಳ್ಳಿ, ಕಾಚೋಹಳ್ಳಿ, ಕಡಗೆರೆ ರೋಡು ವಿಸ್ತಾರ ಆದಮೇಲೆ ಅಲ್ಲಿ ಅಡಿ ಲೆಕ್ಕದಲ್ಲಿ ಜಮೀನು ರೇಟ್ ಹೊರಟೋಯ್ತು. ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗ್ತಾಯಿದೆ. ಆ ದೃಷ್ಟಿಯಿಂದ ನನ್ನ ಕ್ಷೇತ್ರದಲ್ಲಿ ಈ ಥರದ ರಸ್ತೆಗಳನ್ನು ಹುಡುಕಿ ಅನುದಾನವನ್ನು ತಗೊಂಬಂದು ಕೆಲಸ ಮಾಡ್ತಾರೆ.